ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ ಒಂದು RRB ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ NTPC ಅನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ RRB ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದು ರೈಲ್ವೇಸ್ನ ಒಂದು NTPC ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಆ್ಯಸ್ ಲೈಕ್ ದಟ್ ಒಂದು NTPC ಲೈಕ್ ದಟ್. ಸೊ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು 3445 ಆಗಿರುತ್ತೆ. ಸೊ ಈ ಒಂದು ಟೋಟಲ್ ನಂಬರ್ ಆಫ್ ವೇಕೆನ್ಸಿ 3445 ಸೊ ಯಾವ ರೀತಿ ಒಂದು ಡಿವೈಡಿಂಗ್ ಆಗಿದೆ ಆ್ಯಸ್ ಲೈಕ್ ದಟ್ ಒಂದು ಝೋನ್ ವೈಸು ಮತ್ತು ಪೋಸ್ಟ್ ವೈಸ್ ಕೂಡ ನಿಮಗೆ ಡಿವೈಡಿಂಗ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನಿಮಗೆ ಇನ್ನೂ ಇನ್ಕ್ಲೂಡಿಂಗ್ ಆಗಿ ನಿಮಗೆ ಈ ಎಲ್ಲ ಸರ್ವಿಸ್ ಕೂಡ ಅವೈಲೇಬಲ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಟೈಟಲ್ನ ಒಂದು ಅವೈಲೇಬಲ್ ಸರ್ವಿಸ್ ಕೂಡ ನಿಮಗೆ ಒಂದು PDF ಕೂಡ ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ಇದು ವಾಟ್ಸಪ್ನಲ್ಲಿ ನಿಮಗೆ PDF ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ತೋರಿಸೋದು ಅಂದರೆ ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು 3445. ಸೊ ಈ ಒಂದು 3445ನ ಟೋಟಲ್ ವೇಕೆನ್ಸಿ ಯಾವ ಥರ ಒಂದು ರಿಕ್ವೈರ್ಮೆಂಟ್ ಇದೆ, ಸೊ ಅದಕ್ಕೆ ಒಂದು ಅಪ್ಲಿಕೇಶನ್ನ ಡೇಟ್ ಏನಿರುತ್ತೆ ಮತ್ತು ಅದಕ್ಕೆ ಒಂದು ಅಮೌಂಟ್ನ ಯಾವ ಥರ ಇರುತ್ತೆ, ಒಂದು DDPG ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು ಇದರಲ್ಲಿ ನಾನು ಹೇಳ್ತೀನಿ ನಿಮಗೆ NTPC ಬಂದ್ಬಿಟ್ಟು ನಿಮಗೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಅಂಡರ್ ಗ್ರಾಜ್ಯುಯೇಟ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಅಂಡರ್ ಗ್ರಾಜ್ಯುಯೇಟ್ ಲೈಕ್ ದ್ಯಾಟ್ ಒಂದು 12th ಒಂದು ಕ್ವಾಲಿಫೈಡ್ನ ನಂತರ ಇದು ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಪೋಸ್ಟ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಆಗಿರ್ತಕ್ಕಂಥದ್ದು. ಸೊ ಈ ಡೇಟ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ನ ಈ ಒಂದು ಪಬ್ಲಿಕೇಶನ್ ಆಗಿರ್ತಕ್ಕಂಥ ಒಂದು ಪಬ್ಲಿಷ್ ಆಗಿರ್ತಕ್ಕಂಥ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ 20 ಸೆಪ್ಟೆಂಬರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ಒಂದು ಪಬ್ಲಿಷ್ ಆದಮೇಲೆ ಒಂದು ಓಪನಿಂಗ್ ಫಾರ್ ಅಪ್ಲಿಕೇಶನ್ ಲೈಕ್ ದಟ್ ಒಂದು ಅಪ್ಲಿಕೇಶನ್ನ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ ಇದೊಂದು 21 ಸೆಪ್ಟೆಂಬರಿಂದ ಸ್ಟಾರ್ಟಿಂಗ್ ಡೇಟ್ ಆಗಿರ್ತಕ್ಕಂಥದ್ದು. ಬಟ್ ಅದೇ ರೀತಿ ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಬಂದ್ಬಿಟ್ಟು ಸೊ ಅಪ್ಲಿಕೇಶನ್ನ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ನಿಮಗೆ 20 ಅಕ್ಟೋಬರ್ ಟಿಲ್ 11:50 ಅಂತ ಹೇಳ್ಬೋದು. ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಸರ್ವರ್ ಕೂಡ ಡೌನ್ ಆಗ್ಬೋದು. ಬಟ್ ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 20 ಅಕ್ಟೋಬರ್ಗೆ ಇದಕ್ಕೆ ಒಂದು ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು ಫಾರ್ ಅಪ್ಲಿಕೇಶನ್ ಆ್ಯಂಡ್ ವೆದರ್ ಆಸ್ ಲೈಟ್ ಒಂದು DD ಒಂದು ಇರುತ್ತೆ. ಸೊ ಆ DD ಕೂಡ ಫೀಸಿಗೆ ನಿಮಗೆ ಲಾಸ್ಟ್ ಡೇಟ್ ಕೂಡ ಸೇಮ್ ಆಸ್ ಲೈಕ್ ದಟ್ ಒಂದು 21 ಮಾತ್ರ ಇದಕ್ಕೆ ಒಂದು ದಿವಸ ಮಾತ್ರ ಎಕ್ಸ್ಟೆಂಡ್ ಆಗಿರ್ತದೆ. ಸೊ ಒಂದು ಅಪ್ಲಿಕೇಶನ್ನ ಫೀಸನ್ನು ಪೇ ಮಾಡೋಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದಕ್ಕೆ ಒಂದು ಕರೆಕ್ಷನ್ಸ್ ಬೇಕಾದರೆ ಅಥವಾ ಒಂದು ಏನೇ ಒಂದು ಅಪ್ಲಿಕೇಶನ್ನ ಇಂಟರ್ಮೀಡಿಯೇಟ್ ಚೇಂಜಸ್ ಕೂಡ ಮಾಡಬೇಕು ಹೋಗೋದಾದರೆ ಅದಕ್ಕೂ ಕೂಡ ನಿಮಗೆ ಒಂದು 2 ಡೇಸ್ ಮಾತ್ರ ಇಲ್ಲಿ. ಸೊ 2 ಡೇಸ್ ಅಲ್ಲ, 23 ಅಕ್ಟೋಬರ್ ಟು ಸೊ ನವೆಂಬರ್ 1ನೇ ತಾರೀಕು ತನಕ ಇದಕ್ಕೆ ಒಂದು ಜಸ್ಟ್ ಒಂದು ಅಪ್ಲೈಡ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಗೆ ಕರೆಕ್ಷನ್ಗೆ ಮಾತ್ರ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಇನ್ನೊಂದು ಏನು ಹೇಳಬೇಕಾದ್ರೆ ಸೊ ನಂಬರ್ ಆಫ್ ಪೋಸ್ಟ್ಸು 3445. ಸೊ 3445ನ ಎಷ್ಟು ಒಂದು ಪೋಸ್ಟ್ ವೈಸ್ ಡಿವೈಡಿಂಗ್ ಮಾಡಿದ್ದಾರೆ ಅಂದರೆ ಹೇಳ್ಬೋದಾದರೆ ಸೊ ಇದರಲ್ಲಿ ನಿಮಗೆ 4 ಟೈಪ್ಸ್ ಆಫ್ ಪೋಸ್ಟಲ್ಲಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಆ 4 ಟೈಪ್ ಪೋಸ್ಟ್ ಯಾವ ಥರ ಇರುತ್ತೆ ಮತ್ತು ಎಷ್ಟಿಷ್ಟು ಮತ್ತು ಯಾವುದಕ್ಕೆ ಎಷ್ಟಿಷ್ಟು ಪೋಸ್ಟ್ ಇದಾವೆ ಕೂಡ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ನಂಬರ್ ಬಂದ್ಬಿಟ್ಟು ನಿಮಗೆ ಒಂದು ಕಮರ್ಷಿಯಲ್ ಕಮ್ ಟಿಕೆಟ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಾಮನ್ ಆಗಿ ಹೇಳಬೇಕಾದ್ರೆ ಸೊ ಟಿಕೆಟ್ ಚೆಕರ್ ಅಂತ ಕೂಡ ಕರಿಬೋದು ಅಥವಾ ಟಿಕೆಟ್ ಕ್ಲರ್ಕ್ ಆಗಿ ಕೂಡ ಹೇಳ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಇದಕ್ಕೆ 2022 ವೇಕೆನ್ಸಿ ಆಗಿರುತ್ತೆ ಇನ್ 3445ಅಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನೊಂದು ಸೆಕೆಂಡ್ ಪೋಸ್ಟ್ ಬಂದ್ಬಿಟ್ಟು ನಿಮಗೆ ಅಕೌಂಟ್ಸ್ನ ಒಂದು ಕ್ಲರ್ಕ್ ಆಗಿ ಒಂದು ಅಪಾಯಿಂಟ್ ಆಗಿರ್ತಕ್ಕಂಥ ಒಂದು ರಿಕ್ವೈರ್ಮೆಂಟಿಗೆ. ಸೊ ಇದಕ್ಕೆ ನಿಮಗೆ 361 ನಂಬರ್ ಆಫ್ ವೇಕೆನ್ಸಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಒಂದು ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಅಂದರೆ ನಿಮಗೆ ಹೇಳ್ಬೋದು ಇಲ್ಲಿ ಒಂದು ಟೈಪಿಂಗ್ಸ್ ಒಂದು ಡಿಪಾರ್ಟ್ಮೆಂಟ್ನ ಒಂದು ಜೂನಿಯರ್ ಕ್ಲರ್ಕ್ ಆಗಿ ಒಂದು ಅಪಾಯಿಂಟ್ ಮಾಡಿರ್ತಾರೆ. ಸೊ ಅದು ನಿಮಗೆ 990 ವೇಕೆನ್ಸಿ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಫೋರ್ತ್ ಒಂದು ಬಂದ್ಬಿಟ್ಟು ನಿಮಗೆ ಟ್ರೈನ್ಸ್ ಕ್ಲರ್ಕ್ ಆಗಿ ಆ್ಯಸ್ ಲೈಕ್ ದಟ್ ಒಂದು ನೀವು ನೋಡ್ಬೋದು ಒಂದು ಟ್ರ್ಯಾಕ್ ಮ್ಯಾನ್ ಅಂತ ಕೂಡ ಕರೀತಾರೆ ಅಥವಾ ಒಂದು ಟ್ರ್ಯಾಕ್ನ ಒಂದು ಸಿಗ್ನಲ್ ಅಂತ ಕೂಡ ಹೇಳ್ಬೋದು. ಸೊ ಆ ಒಂದು ಅಭ್ಯರ್ಥಿಗಳು ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ 72 ನಂಬರ್ಸ್ ಫಾರ್ ಈ ಒಂದು ಪೋಸ್ಟ್ಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಟೋಟಲ್ ನಂಬರ್ ಆಫ್ ಬಂದ್ಬಿಟ್ಟು ನಿಮಗೆ 3445. ಬಟ್ ಇದರಲ್ಲಿ ನಿಮಗೆ 4 ಟೈಪ್ ಆಫ್ ವೇಕೆನ್ಸಿ ಅಂತ ನಾನು ಹೇಳಿದ್ದೆ, 4 ಟೈಪ್ ಆಫ್ ಪೋಸ್ಟಲ್ಲಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದಕ್ಕೆ ನಿಮಗೆ ತಕ್ಕಂತೆವಾಗಿ ನಿಮಗೆ ಏಜ್ ಲಿಮಿಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಮಿನಿಮಮ್ ಏಜ್ ಬಂದ್ಬಿಟ್ಟು 18 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 30 ಏಜ್ ಫಾರ್ ಆಲ್ ಕ್ಯಾಂಡಿಡೇಟ್ಸ್ಗೆ ಇರುತ್ತೆ. ಬಟ್ ಇದರಲ್ಲಿ ಕ್ಯಾಟಗರಿ ವೈಸ್ ಕೂಡ ನಿಮಗೆ ಏಜ್ ರಿಲೇಷನ್ ಕೂಡ ಅವೈಲೇಬಲ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಇದರ ಒಂದು ಅಪ್ಲಿಕೇಶನ್ನ ಫೀಸ್ ಯಾವ ಥರ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅಪ್ಲಿಕೇಶನ್ನ ಒಂದು ಎಕ್ಸಾಮಿನೇಷನ್ ಫೀಸ್ ಯಾವ ಥರ ಇರುತ್ತೆ ಅಂದರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಜನರಲ್ ಕ್ಯಾಟಗರಿ ಮತ್ತು ಎಲ್ಲ ಅಭ್ಯರ್ಥಿಗಳಿಗೆ ಒಂದು 500 ರೂಪೀಸ್ ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಆ್ಯಸ್ ಲೈಕ್ ದಟ್ ಒಂದು DD ಅಂತ ಕೂಡ ಹೇಳ್ಬೋದು. ಸೊ ಇದ್ರೂ ಕೂಡ ನಿಮಗೆ ರಿಫಂಡೇಬಲ್ ಸರ್ವಿಸ್ ಇರುತ್ತೆ. ಇಲ್ಲಿ 400 ರೂಪೀಸ್ ಫಾರ್ ಒಂದು ಎಕ್ಸಾಮ್ನ ಅಟೆಂಪ್ಟ್ ಮಾಡಿದ ಮೇಲೆ ನಮಗೆ ರಿಫಂಡೇಬಲ್ ಸರ್ವಿಸ್ ಕೂಡ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಲ್ಲಿ ನಿಮಗೆ ಒಂದು PWD ಮತ್ತು ಫಿಮೇಲ್ ಕ್ಯಾಟಗರಿ ಮತ್ತು ಒಂದು SC/ST ಮೈನಾರಿಟಿ ಒಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಇವರಿಗೆ ಮಾತ್ರ ಒಂದು 250 ರೂಪೀಸ್ ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇದು ಕೂಡ ರಿಫಂಡೇಬಲ್ ಆಗಿರ್ತಕ್ಕಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫೀಸ್ನ ಒಂದು ಯಾವ ಥರ ಇರುತ್ತೆ ಅಂದರೆ ಸೊ ಕ್ಯಾಟಗರಿ ವೈಸ್ ಡಿವೈಡ್ ಆಗಿ ನಿಮಗೆ ಒಂದು 500 ರೂಪೀಸ್ ಫಾರ್ ಆಲ್ ಜನರಲ್ ಕ್ಯಾಟಗರಿಗೆ ಮತ್ತು ಒಂದು PWD ಫಿಮೇಲ್ ಮತ್ತು SC/ST ಮೈನಾರಿಟಿ ಒಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ 250 ರೂಪೀಸ್ ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇದು ಕೂಡ ರಿಫಂಡೇಬಲ್ ಬೇಸಿಸ್ ಇರುತ್ತೆ. ಬೋತ್ ಆರ್ ಸೊ
ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಡಿಪೆಂಡೇಬಲ್ ಅಂತ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಯಾವ ಥರ ಇರುತ್ತೆ ಅಂದರೆ, ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗು 18 to 30 ಅಂತ. ಸೊ ಇಲ್ಲಿ ಕೂಡ ನಿಮಗೆ ಒಂದು ಕ್ಯಾಟಗರಿ ವೈಸ್ ಕೂಡ ಏಜ್ ರಿಲ್ಯಾಕ್ಸೇಷನ್ ಅವೈಲೇಬಲ್ ಆಗಿರುತ್ತೆ. ಸೊ ಜನರಲ್ ಹೇಳ್ಬೋದಾದ್ರೆ 18 to 33 ಇರುತ್ತೆ. ಬಟ್ ಅದರಲ್ಲಿ ನಮಗೆ UR ಆ್ಯಂಡ್ EWC ಅಭ್ಯರ್ಥಿ ಮತ್ತು OBC SC ST ಸೊ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಡಿಪೆಂಡ್ಸ್ ಅಪಾನ್ ಕ್ಯಾಟಗರಿ ವೈಸ್ ಕೂಡ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರ ಒಂದು ವೀಡಿಯೋಸ್ನ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇನ್ನೊಂದು ಮೇನ್ ಥಿಂಗ್ ಇಸ್ ದಟ್ ಏನಂದರೆ, ಸೊ ಒಂದು ರಿಕ್ವೈರ್ಮೆಂಟ್ನ ಕ್ವಾಲಿಫಿಕೇಷನ್ ಯಾವ ಥರ ಇರುತ್ತೆ ಅಂದರೆ, ಜಸ್ಟ್ ಒಂದು 12th ಕ್ಲಾಸ್ ಮಾತ್ರ ಇದಕ್ಕೆ ಒಂದು ಎಲಿಜಿಬಿಲಿಟಿ ಅಂತ ಹೇಳ್ಬೋದು. ಸೊ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟೇಷನ್ ಕೂಡ ನಿಮಗೆ 12th ಕ್ಲಾಸ್ ಮಾತ್ರ ಆಗಿರುತ್ತೆ, ಯಾಕಂದರೆ ಇದು NTPC ಅಂಡರ್ ಗ್ರಾಜ್ಯುಯೇಟ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಸೊ ಇವತ್ತಿನ ಒಂದು ವೀಡಿಯೋಸ್ದ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಾನು ನಿಮಗೆ ಇದರ ಒಂದು ಎಕ್ಸಾಮ್ನ ಸಿಲೆಬಸ್ ಯಾವ ಥರ ಇರುತ್ತೆ ಮತ್ತು ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಬಾಯ್, ಟೇಕ್ ಕೇರ್.